ನಮಸ್ಕಾರ ರೀ. ನಾ ಡಾಕ್ಟರ್ ಶೇಖರ್ ಮಾನೆ, ಚಿಕ್ಕ ಮಕ್ಕಳ ವೈದ್ಯ, ಬಾಗಲಕೋಟ್ಲಿಂದ. ನರೇಗಾ ಮೇ ಭಾಷಣ ನೈ ಕರೋಂಗಾ ಅಂತ ಒಂದು ಹೆಡ್ಲೈನು ಇವತ್ತು ಬೆಳಿಗ್ಗೆ ನ್ಯೂಸ್ ಪೇಪರ್ದಾಗ ಓದಿದೆ. ಅವಾಗ ಏನಪ್ಪ ಇದು ನರೇಗಾ, ಯಾರನ್ನ ಭಾಷಣ ಮಾಡಂಗಿಲ್ಲ ಅನ್ನಕತ್ತಾರ ಅನ್ನೋದು ಒಂದು ಸ್ವಲ್ಪ ಆಸಕ್ತಿಯಿಂದ ಎಲ್ಲ ಓದಿದೆ. ಇವತ್ತು ನಮ್ಮ ವಿಧಾನ ಮಂಡಳದ ಒಂದು ಜಂಟಿ ಅಧಿವೇಶನ ಐತಿ. ರಾಜ್ಯಪಾಲರು ಆ ಅಧಿವೇಶನ ಸಂಬೋಧನೆ ಮಾಡಿ ಮಾತಾಡ್ತಾರ. ಅಲ್ಲಿ ರಾಜ್ಯ ಸರ್ಕಾರ ಬರೆದು ಕೊಟ್ಟಂತಹ ಭಾಷಣವನ್ನು ಅವರು ಓದಬೇಕು. ನರೇಗಾ ಯೋಜನೆ ಬಗ್ಗೆ ಈ ಜಂಟಿ ಅಧಿವೇಶನನ್ನ ಕರೆದಾರ. ಈಗ ರಾಜ್ಯಪಾಲರು ಬರ್ತಾರೋ ಇಲ್ಲೋ ಅಂತ ಒಂದಿಷ್ಟು ಮೊದಲಿದಿತ್ತು. ಇವತ್ತಂತೂ ಅವ್ರು ಬಂದರು, ಅಧಿವೇಶನ ಚಾಲೂ ಮಾಡಿದರು, ಭಾಷಣ ಮಾಡಿದರು. ಒಂದೇ ವಾಕ್ಯ ಭಾಷಣ ಮಾಡಿ ಮುಗಿಸಿಬಿಟ್ರು. ಸರ್ಕಾರದವ್ರು ಏನೆಲ್ಲ ಬರೆದು ಕೊಟ್ಟಿದ್ದನ್ನು ಅವರು ಓದಕ್ಕೆ ಒಪ್ಪಲಿಲ್ಲ. ಒಂದು ಲೈನ್ ಅಷ್ಟೇ ಓದಿ ಅವರು ಹೋದರು. ಈಗ ನಾನು ನಿಮ್ಮ ಮುಂದೆ ಬಂದಿರೋ ಉದ್ದೇಶ ಏನಪ್ಪ ಅಂತಂದ್ರೆ, ಏನಿದು ನರೇಗಾ, ಎದರ ಸಂಬಂಧ ಇಷ್ಟು ನಮ್ಮೆಲ್ಲಾರ್ದು ಟ್ಯಾಕ್ಸ್ ಪೇಯರ್ಸ್ದು ರೊಕ್ಕ ಖರ್ಚು ಮಾಡಿ ಒಂದು ಜಂಟಿ ಅಧಿವೇಶನ ಕರ್ನಾಟಕ ಸರ್ಕಾರ ಮಾಡಾಕತ್ತೈತಿ. ಅದಕ್ಕೆ ಇದನ್ನು ಸ್ವಲ್ಪ ತಿಳ್ಕೋಬೇಕು ಅಂತ ಇವತ್ತು ಬೆಳಿಗ್ಗೆಯಿಂದ ಇದ್ರ ಬಗ್ಗೆ ಒಂದಿಷ್ಟೆಲ್ಲ ಮಾಹಿತಿ ಸಂಗ್ರಹ ಮಾಡಿ ತಮ್ಮ ಮುಂದೆ ಪ್ರಸ್ತುತ ಮಾಡಕ್ಕೆ ಬಂದೀನಿ ರೀ. ನನಗೆ ಎಷ್ಟು ಮಾಹಿತಿ ಸಂಗ್ರಹ ಆಗೈತಿ ನನಗೆ ತಿಳಿದಷ್ಟು ನಿಮ್ಮ ಮುಂದೆ ಹೇಳಕ್ಕೆ ಬಂದೀನಿ. ಒಂದು ಮೊದಲ ಈ ಮನ್ರೇಗಾ ಅಂದ್ರೆ ಏನು? ಇದು ಒಂದು ಶಾರ್ಟ್ ಫಾರ್ಮ್. ಮನ್ರೇಗಾ ಅಂದ್ರೆ ಇದ್ರದ್ದು ಪೂಲ ಹೆಸರು ಅಂದ್ರೆ ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆ್ಯಕ್ಟ್. ಇದು ಶಾರ್ಟ್ ಫಾರ್ಮ್ನಾಗ ಮನ್ರೇಗಾ ಅಂತ ಆಕ್ಕೈತೆ. ಈಗ ಇದನ್ನೇ 2025ರಾಗ ಕೇಂದ್ರ ಸರ್ಕಾರ ಅದರ ಹೆಸರು ಬದಲಾವಣೆ ಮಾಡೈತಿ. ಅದರೊಳಗೆ ಒಂದಿಷ್ಟು ಮತ್ತು ಆ ಯೋಜನೆ ಒಳಗೂ ಒಂದಿಷ್ಟು ಬದಲಾವಣೆಗಳನ್ನು ಮಾಡ್ಯಾರ. ಈಗ ಅದರ ಹೆಸರು ಏನಿಟ್ಟಾರಪ್ಪ ಅಂತಂದ್ರೆ ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಆ್ಯಂಡ್ ಅಜೀವಿಕಾ ಮಿಷನ್ ಗ್ರಾಮೀಣ ಆ್ಯಕ್ಟ್ ಅಂತ. ಇದರದ್ದು ಶಾರ್ಟ್ ಫಾರ್ಮ್ ಏನಾಕತ್ತಪ್ಪ ಅಂದ್ರೆ VBGRAMG. ಇದು ಈಗ ಶಾರ್ಟ್ ಫಾರ್ಮ್. ಮೊದಲಿದ್ದಿದ್ದು ಮನ್ರೇಗಾ ಅಂತ MNREGA ಅಂತಿತ್ತು. ಅದು ಈಗ VBGRAMG ಅಂತ ಹಿಂಗೆ ಶಾರ್ಟ್ ಫಾರ್ಮ್ನಾಗ ಇದು ಆ್ಯಕ್ಟ್ ಆಗೈತೆ. ಈಗ ನಾನು ನಿಮಗೆ ಹೇಳೋದು ಇಲ್ಲೇನಂದ್ರಪ್ಪ, ಮೊದಲಿನ ಆ್ಯಕ್ಟ್ನಾಗ ಏನಿತ್ತು, ಈಗಿನ ಆ್ಯಕ್ಟ್ನಾಗ ಏನೈತಿ, ಇದನ್ನು ಮೊದಲು ಸ್ವಲ್ಪ ತಿಳ್ಕೊಳ್ಳೋಣ. ಆಮ್ಯಾಗ ಕಾಂಗ್ರೆಸ್ನವ್ರು ಯಾಕೆ ವಿರೋಧ ಮಾಡಾಕತ್ತಾರ ಏನು ಅನ್ನೋದ್ರ ಬಗ್ಗೆನೂ ಒಂದು ಸ್ವಲ್ಪ ವಿಶ್ಲೇಷಣೆ ಮಾಡೋಣ. ಮೊದಲಿನ ಆ್ಯಕ್ಟ್ನ್ಯಾಗ, ಹಳೆ ಆ್ಯಕ್ಟ್ನ್ಯಾಗ ಗ್ಯಾರಂಟಿಡ್ 100 ದಿವಸ ರೋಜ್ಗಾರ್ ಅಂದರೆ ಕೆಲಸ ಜನರಿಗೆ ಏನು ವರ್ಕ್ ಮಾಡೋಕೆ ಕೂಲಿ ಕಾರ್ಮಿಕರಿಗೆ ಕೆಲಸವನ್ನು 100 ದಿನ 100 ಡೇಸ್ ಒಂದು ವರ್ಷದಾಗ ಕೊಡಬೇಕು ಅಂತ ಇತ್ತು ಹಳೆಯ ಆ್ಯಕ್ಟ್ನಾಗ. ಈಗ ಅದನ್ನು 125 ದಿವಸ ಮಾಡ್ಯಾರ. ಅಂದ್ರೆ 25 ದಿವಸ ಹೆಚ್ಚಿಗೆನೇ ಮಾಡ್ಯಾರ. ಇನ್ನು ಮೊದಲ ಈ ಕೂಲಿಕಾರಿಗೆ ಏನು ಪೇಮೆಂಟ್ ಮಾಡ್ತಾರೆ ಅದರದ್ದು ಒಂದು ಖರ್ಚು ವೆಚ್ಚ, ಅದನ್ನು ನಡೆಸ್ಕೊಂಡು ಹೋಗೋಕೆ ಅಧಿಕಾರಿಗಳ ವರ್ಗದ್ದು ಅದರದ್ದು ಒಂದು ಖರ್ಚು ವೆಚ್ಚ ಇರ್ತಿತ್ತು. ಸೊ ಹೆಚ್ಚು ಕಡಿಮೆ ಕೂಲಿ ಕಾರ್ಮಿಕರಿಗೆ ಎಲ್ಲ ಕೊಡೋ ದುಡ್ಡು ಏನಿತ್ತು ಆಲ್ಮೋಸ್ಟ್ 100% ಕೇಂದ್ರ ಸರ್ಕಾರದಿಂದ ಬರ್ತಿತ್ತು. ಕೆಲವೊಂದು ರಾಜ್ಯದಾಗ 90% ಕೇಂದ್ರ, 10% ರಾಜ್ಯದ್ದಂತೂ ಇತ್ತು. ಅಂದರೆ ಹೆಚ್ಚು ಕಡಿಮೆ ಎಲ್ಲ ದುಡ್ಡು ಕೇಂದ್ರ ಸರ್ಕಾರದಿಂದನೇ ಅವಾಗ ಬರ್ತಿತ್ತು. ಈಗ ಹೊಸ ಯೋಜನೆದಾಗ ಏನು ಮಾಡ್ಯಾರ, ಕೇಂದ್ರದವರು 60%, ಅಂದರೆ ಒಂದು 100 ರೂಪಾಯಿದಾಗ 60 ರೂಪಾಯಿ ಕೇಂದ್ರದವ್ರು ಕೊಟ್ಟರೆ 40 ರೂಪಾಯಿ ರಾಜ್ಯ ಸರ್ಕಾರದವರು ಕೊಡಬೇಕು ಅಂತ ಮಾಡ್ಯಾರ. ಆದ್ರೆ ಈ ಈಶಾನ್ಯ ರಾಜ್ಯಗಳು, ಹಿಮಾಲಯನ್ ಸ್ಟೇಟ್ಸ್ ಏನದಾವು ಅವಕ್ಕೆ 10% ಅಷ್ಟೇ ರಾಜ್ಯ ಸರ್ಕಾರ, 90% ಕೇಂದ್ರ ಸರ್ಕಾರದ್ದು ಅಂತ ಹೇಳಿ ಮಾಡ್ಯಾರ. ಇದು ಎರಡನೇ ವಿಷಯ. ಮೂರನೇದ್ದು, ಮೊದಲು ಹೆಂಗಿತ್ತು ಅಲೋಕೇಟ್ ಮಾಡೋದು ದುಡ್ಡನ್ನು ಅಂದರೆ ಡಿಮಾಂಡ್ ಡ್ರಿವನ್ ಇತ್ತು. ಅಂದರೆ ಏನು ಅಲ್ಲಿ ಸ್ಥಳೀಯ ಅವಶ್ಯಕತೆ ಅನುಸಾರವಾಗಿ ಎಷ್ಟು ಮಾಡಬೇಕು ಅಷ್ಟು ಖರ್ಚು ಫಂಡ್ ತೊಗೊಂಡ್ಬಿಡ್ತಿದ್ರು. ಈಗ ಹಂಗಿಲ್ಲ. ಈಗ ಹೊಸ ಇದ್ರ ಪ್ರಕಾರ ನೀವು ನಿಮ್ಮದು ಏನೇನು ಮಾಡೋರದಿರಿ ಎಲ್ಲ ಯೋಜನೆ ಮಾಡಿ ಇಷ್ಟು ದುಡ್ಡು ಅಂತ ಮೊದಲ ಎಲ್ಲ ಫಿಕ್ಸ್ ಆಗಿರ್ತೈತಿ. ಅಷ್ಟು ದುಡ್ಡನ್ನು ಈಗ ರಿಲೀಸ್ ಮಾಡ್ತಾರೆ. ಈ ಮೊದಲನೇ ಹಳೆ ಮನ್ರೇಗಾದಾಗ ಏನಿತ್ತು, ಒಟ್ಟು
ನೀವು ಕನಿಷ್ಠ 100 ದಿವಸ ಅಂತೂ ಇತ್ತು. ಬಟ್ ಎಷ್ಟು ಯಾವಾಗ ಬೇಕಾದಾಗ ನೀವು ಆ ಆ ಯೋಜನೆಯನ್ನು ನಡೆಸ್ಬೋದು. ಯಾವಾಗ ಬೇಕಾದಾಗ ಅಂತಂದ್ರೆ ಅದು ಅರ್ಥ ಏನಂದ್ರೆ, ಈಗ ಬಿತ್ತು ಸೀಸನ್ ಇರ್ತೈತಿ, ಕಟಾವು ಸೀಸನ್ ಇರ್ತೈತಿ. ಆ ಟೈಮ್ದಾಗೂ ಕೂಡ ಈ ಯೋಜನೆಯನ್ನು ನಡ್ಸೋಕೆ ಅಲೌಡ್ ಇತ್ತು. ಈಗ ಅದನ್ನು 60 ದಿವಸ ಕಂಪಲ್ಸರಿ ಈ ಯೋಜನೆ ನಡೆಸುವಂಗಿಲ್ಲ ಅಂತ ಹೊಸ ಇದ್ರೊಳಗೆ ಐತಿ. ಯಾವಾಗ 60 ದಿವಸ ಅಂತಂದ್ರೆ, ಈ ಬಿತ್ತು ಸೀಸನ್ನು, ಕಟಾವು ಸೀಸನ್ನು, ಈ ಟೈಮ್ನ್ಯಾಗ ಇದನ್ನು ಯೋಜನೆಯನ್ನು ನಡೆಸುವಂಗಿಲ್ಲ ಅಂತ ಐತೆ. ಮೊದಲಿನ ಯೋಜನೆದಾಗ ಪೇಮೆಂಟು ಒಂದು 15 ದಿವಸ ಆಕ್ಕಿತ್ತು, ಹೆಚ್ಚಿಗೂ ಕೆಲವೊಮ್ಮೆ ಆಕ್ಕಿತ್ತು. ಈಗ ಕಂಪಲ್ಸರಿ ವಾರದಾಗನ ಅದು ಪೇಮೆಂಟ್ ಆಗಬೇಕು. ಮತ್ತು ಆಯಾ ಕೂಲಿಕಾರರ ಅಕೌಂಟಿಗೆ ಡೈರೆಕ್ಟ್ ಹೋಗಿ ಬ್ಯಾಂಕ್ ಅಕೌಂಟ್ನಾಗ ದುಡ್ಡು ಜಮಾ ಆಗ್ಬೇಕಂತ ಈಗ ಹೊಸ ಸಿಸ್ಟಮ್ದಾಗ ಮಾಡ್ಯಾರ. ಆಮ್ಯಾಗ ಮೊದಲ ಗ್ರಾಮ ಪಂಚಾಯತಿನಾಗ ಪ್ಲ್ಯಾನಿಂಗ್ ಆಗಿ ಅವ್ರು ಇದನ್ನು ಮಾಡ್ಬೇಕದು ಏನು ಒಟ್ಟು ಅವ್ರು ತಿಳಿದಿದ್ದು ಒಂದು ಕೆಲಸ ತೋರಿಸಿ ಈ ಯೋಜನೆಯನ್ನು ಜಾರಿಗೊಳಿಸೋಕ್ಕಿತ್ತು. ಆದರೆ ಈಗ ಹಂಗಿಲ್ಲ. ಹೊಸ ಇದ್ರೊಳಗೆ ಒಂದು 3-4 ಫಿಕ್ಸ್ ಚೌಕಟ್ಟು ಹಾಕ್ಯಾರ. ಆ ಚೌಕಟ್ಟಿನ್ಯಾಗ ಅವು ಕೆಲಸಗಳು ಅಲ್ಲಿ ಇರಬೇಕು. ಒಂದು ಉದಾಹರಣೆ, ನೀರಾವರಿಗೆ ಸಂಬಂಧಪಟ್ಟಂಥದ್ದು ಆ ಹಳ್ಳಿಯಲ್ಲಿ, ಆ ಹಳ್ಳಿಯ ಮೂಲಭೂತ ಸೌಕರ್ಯಗಳನ್ನು ಮಾಡಲಿಕ್ಕೆ, ಉದಾಹರಣೆಗೆ ನೀವು ಗಟಾರ ಅನ್ಬೋದು, ರಸ್ತೆಗಳು ಅನ್ಬೋದು, ಕುಡಿಯುವ ನೀರಿನ ಯೋಜನೆ ಅನ್ಬೋದು, ಇಂಥವು. ಅಥವಾ ಏನಾರ ಪ್ರಾಕೃತಿಕ ವಿಕೋಪಗಳನ್ನು ಎದುರಿಸಲಿಕ್ಕೆ ತಗೋಬೇಕಾದಂಥ ಕೆಲವು ಕ್ರಮಗಳು. ಹಿಂಗೆ ಒಂದು 3-4 ಹೆಡ್ಡಿಂಗ್ಸ್ ಅದಾವೆ. ಅದರ ಕೆಳಗೆ ಆ ಕೆಲಸ ಕಾರ್ಯಗಳನ್ನು ನೀವು ಮಾಡಿಸ್ಬೇಕು. ಇದು ಪ್ಲ್ಯಾನಿಂಗ್ ಮಾಡುವ ಪದ್ಧತಿ. ಇದು ಹೊಸ ಯೋಜನೆದಾಗ. ಈಗ ಸಮಸ್ಯೆ ಏನೈತಪ್ಪ, ಎದಕ್ಕೆ ಸಮಸ್ಯೆ? ಮೊದಲಿನ ಇದ್ರೊಳಗೆ ಏನು ದುಡ್ಡು ಬರ್ತಿತ್ತು ಸರ್ಕಾರದಿಂದ, ಅದನ್ನು ಭಾಳ ಮಂದಿಗೆ ಎತ್ತಿ ಹೊಡ್ಯೋಕೆ ಚಾನ್ಸ್ ಭಾಳ ಇತ್ತು. ಎಲ್ಲೋ ಒಂದು ಏನೋ ಸಣ್ಣ ಪುಟ್ಟ ಒಂದು ತೆಗೆದು ತೋರಿಸೋದು ಅಥವಾ ಏನಾರು ಒಂದು ಕೆಲಸ ಮಾಡಿ ತೋರಿಸ್ತಿದ್ರು. ಆ JCB ಹಚ್ಚಿ ಅವನ್ನೆಲ್ಲ ಕೆಲಸ ಮಾಡಿಸಿ ಮುಗಿಸಿಬಿಡ್ತಿದ್ರು. ಯಾರೋ ಲೇಬರ್ಗಳದ್ದು ಹೆಬ್ಬಟ್ಟು ಒತ್ತಿಸ್ಕೊಂಡು ಸಹಿ ಮಾಡಿಸ್ಕೊಂಡು ಅವ್ರ ಹೆಸರು ಮ್ಯಾಗ ರೊಕ್ಕ ತಕ್ಕೊಂಡು ಇವರಟ್ ಅಧಿಕಾರಿಗಳಟ್, ಪುಡಾರಿಗಳಟ್, ನೇತಾಗಳಟ್, ಅಲ್ಲಿ ಕೂಲಿಕಾರಟ್ ಎಲ್ಲರೂ ಕೂಡಿ ಒಟ್ಟಟ್ಟು ಹಂಚ್ಕೊಂಡು ತುಂಬಿ ಖಾओ ಮೈ ಬಿ ಖಾओ, ತುಂಬಿ ಚುಪ್ ಮೈ ಬಿ ಚುಪ್ ಅನ್ನೋ ಲೆಕ್ಕದಾಗ ನಡೆದಿತ್ತು. ಈಗ ಏನು ಮಾಡ್ಯಾರ ಹೊಸ ಯೋಜನೆದಾಗ, ಟೆಕ್ನಾಲಜಿ ಯೂಸ್ ಮಾಡತ್ತಾರೆ. AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವಾಪರಿಸಿ ಫ್ರಾಡ್ಗಳನ್ನ ಡಿಟೆಕ್ಟ್ ಮಾಡೋಕೆ ಅದನ್ನು ವಾಪರ್ಸೋರು. GPS ವಾಪರ್ಸೋರು. ಬಯೋಮೆಟ್ರಿಕ್ ಅಂದ್ರೆ ಅಲ್ಲಿ ಹೋಗಿ ನೀವು ಹೆಬ್ಬಟ್ಟು ಕೊಡ್ಬೇಕು ಕೂಲಿಕಾರರು. ಅಂದ್ರೆ ಖರೆ ನೀನು ದುಡ್ದಿದ್ರನ್ನ ನಿನಗೆ ರೊಕ್ಕ ಜಮಾ. ಬರೀ ಅಲ್ಲಿ ಜಾಬ್ ಕಾರ್ಡ್ ಮಾಡಿಸಿ ಹೆಸರು ಬರೆಸಿ ಎಲ್ಲಾರ ಹೋಗಿ ಕಟ್ಟಿಕ್ಕಂತ ಹಟ್ಟಿ ಹೊಡೆದು ಇಲ್ಲಿಂದ ರೊಕ್ಕ ಬರ್ತೈತಿ, ನೀಟ ಅವರಟ್ಟು ಕೂಡಿ ಹಂಚ್ಕೋತೀನಿ ಅಂದ್ರೆ ಇನ್ನು ಆಗೋದು ಕಷ್ಟ. ಆ ಟೆಕ್ನಾಲಜಿನ ಪೂರ್ತಿ ಈಗ ಈ ಯೋಜನೆ ಒಳಗೆ ವಾಪರ್ಸಕತ್ತಾರೆ. ಇದು ಒಂದು ದೊಡ್ಡ ಸಮಸ್ಯೆ ಈ ತಿನ್ಬಾಕ್ರು ಅನ್ನೋರಿಗೆ ಆಗ್ಯದ. ಇನ್ನು ಏನು ಎದ್ರ ಸಂಬಂಧ ಇದನ್ನು ಕಾಂಟ್ರವರ್ಸಿಪ್ಪ, ವಿರೋಧ ಎದ್ರ ಸಂಬಂಧ? ನನಗನ್ಸೋ ಮಟ್ಟಿಗೆ ಒಂದು ಇವ್ರು ಮೇಜರ್ ಹೇಳಕತ್ತಿದ್ದು ಕಾಂಗ್ರೆಸ್ದವ್ರು ಅಂದ್ರೆ, ಮಹಾತ್ಮ ಗಾಂಧಿಯವ್ರ ಹೆಸರನ್ನು ಯೋಜನೆದಾಗಿಂದ ತೆಗ್ದಾರ ಅಂತ ಹೇಳ್ತಾರೆ. ಹೌದ್ರಿ, ನಿಮ್ಗೆ ಮಹಾತ್ಮ ಗಾಂಧಿಯವ್ರ ಬಗ್ಗೆ ಇಷ್ಟೊಂದು ಆದರ ಪ್ರೀತಿ ಇದು ಐತಂತಂದ್ರೆ, ನೀವು ಹೇಳೋದ ಪ್ರಕಾರ ಏನು ಕೇಂದ್ರ ಸರ್ಕಾರಕ್ಕೆ ಅಥವಾ ಮೋದಿಜಿಯವರಿಗೆ ಗಾಂಧೀಜಿಯವ್ರ ಬಗ್ಗೆ ಏನು ಪ್ರೀತಿ, ವಿಶ್ವಾಸ, ಶ್ರದ್ಧೆ, ಭಕ್ತಿ ಇಲ್ಲ ಅಂತೀರೇನು? 2014ರಾಗ ಮೋದಿಜಿಯವ್ರು ಮೊದಲೇ ಸರಿ ಪ್ರಧಾನಮಂತ್ರಿ ಅದಕ್ಕೆ ಸ್ವಚ್ಛ ಭಾರತ ಯೋಜನೆ ಮಾಡಿದರು. ಸ್ವಚ್ಛ ಭಾರತ ಯೋಜನೆದಾಗ ಗಾಂಧೀಜಿಯವ್ರ ಹೆಸರು ಮ್ಯಾಗ ಇತ್ತಲ್ಲ, ಅವ್ರ ಚಸ್ಮಾದ ಚಿತ್ರ ಇರ್ತಿತ್ತು, ಗಾಂಧೀಜಿಯವ್ರ ಚಿತ್ರ ಇರ್ತಿತ್ತು. ಮತ್ತು ಗಾಂಧೀಜಿಯವ್ರ ಬಗ್ಗೆ ಆದರ ಸನ್ಮಾನ ಇರಲಿಲ್ಲ ಅಂದ್ರೆ ಸ್ವಚ್ಛ ಭಾರತ ಅಭಿಯಾನನ ಗಾಂಧೀಜಿಯವ್ರ ಹೆಸರು ಮ್ಯಾಗ ಇಡ್ತಿದ್ರು. ವಿಚಾರ ಮಾಡ್ಬೇಕಲ್ಲ. ಆಮೇಲೆ ಇನ್ನೊಂದು ನೆಕ್ಸ್ಟ್ ಬರೋಣ. ಮಹಾತ್ಮ ಗಾಂಧೀಜಿ ಅವರ ಆರಾಧನೆ ಮಾಡ್ತಿದ್ದದ್ದು ಭಗವಾನ್ ಶ್ರೀರಾಮನ್ನ. ಅವರು ಪಾಪ ಕೊನೆ ಉಸಿರು ಎಳೆಯುವಾಗೂ ಹೇ ರಾಮ್ ಅಂತ ಅಂದು ಉಸುಲು ಬಿಟ್ಟಾರ ಅನ್ನೋದನ್ನು ನಾವೆಲ್ಲ ಓದಿದ್ದೀವಿ. ಇನ್ನು ಅವರು ಆರಾಧನೆ ಮಾಡುವಂಥ ರಾಮನ ಹೆಸರು ಈ ಯೋಜನೆದಾಗ ಈಗ ಶಾರ್ಟ್ಕಟ್ ಮಾಡಿದಾಗ VV ಜಿ ರಾಮ್ ಜಿ ಅಂತ ಬರ್ತತೆ.
ಅದು ಬರಾಕತ್ತತಿ ಜಿ ರಾಮ್ಜಿ. ಅದಕ್ಕೆ ಏನು ತೊಂದರೆ ಏನು? ಗಾಂಧೀಜಿಯವರ ಆರಾಧನೆ ಮಾಡ್ತಿದ್ದಂಥ ದೇವರ ಹೆಸರು ಅದರಲ್ಲಿ ಬಂದಾಗ ರಾಮರಾಜ್ಯ ಮಾಡಬೇಕು ಅಂತ ಗಾಂಧೀಜಿಯವ್ರ ಕಲ್ಪನೆ. ಮತ್ತು ಅದು ಇಲ್ಲಿ ರಾಮ ಹೆಸರು ಬಂದ್ಕೊಳ್ಳೆ ನಿಮಗೇನು ಯಾಕೆ ತ್ರಾಸ ಆಗ್ತತಿ? ಯಾರನ್ನ ಸಮುದಾಯನ ಓಲೈಕೆ ಮಾಡೋ ಸಂಬಂಧ ನೀವು ಇದನ್ನು ರಾಮ ಹೆಸರು ಬಂದಿದ್ದು ವಿರೋಧ ಮಾಡಾಕತ್ತೀರೋ? ಈ ಎದರ ಸಂಬಂಧ? ಏನು ತಪ್ಪೇನೈತಿ ಇದ್ರೊಳಗೆ? ಇದು ನನಗಂತೂ ತಿಳಿವಲ್ತು. ನೀವು ವಿವೇಚನೆಯಿಂದ ನೀವು ಚಿಂತನೆ ಮಾಡಿರಿ. ಇದು ನನಗೆ ಒಂದು ಹೆಸರಿಂದ ಇವ್ರಿಗೆ ಅಬ್ಜೆಕ್ಷನ್ ಐತಿ. ಇನ್ನು ಎರಡನೇದ್ದು, ನೀವು AI ಯಾಕೆ ವಾಪರಿಸ್ತೀರಿ, ನೀವು ಹೆಬ್ಬಟ್ಟು ಯಾಕೆ ಒತ್ತಿಸ್ತೀರಿ, ಆಮ್ಯಾಗ ಇವೆಲ್ಲ ಮತ್ತು ಇವೆಲ್ಲ ಮಾಡಲಿಲ್ಲ ಅಂದ್ರೆ ದುಡ್ಡು ಪೋಲಾಗಿ ಹೊಂಟೈತಲ್ಲ. ನೂರಾರು ಕೋಟಿಗಳ ದುಡ್ಡನ್ನು ಹೊಡೆದಿದ್ದು ಉದಾಹರಣೆ ಅದಾವು. ಅಂದ್ ದುಡ್ಡು ಹೊಡೆಯೋದು ಬಂದಾಗುತ್ತಲ್ಲ, ಇನ್ನು ಸಂಕಟಕ್ಕೆ ಏನಾರ ವಿರೋಧ ಮಾಡಾಕತ್ತಿರೋ ಹಂಗೋ? ಟ್ಯಾಕ್ಸ್ ಪೇಯರ್ಸ್ ಮನಿಯನ್ನು ಯೂಸ್ ಮಾಡಿ ಇವು ಯೋಜನೆಗಳು ಆಗ್ತಿರ್ತಾವ ಅಂದಮ್ಯಾಗ ಅದನ್ನು ಸರಿಯಾಗಿ ಎಲ್ಲಿ ಮುಟ್ಬೇಕು ಅಲ್ಲಿ ಮುಟ್ಟುವಂಗೆ ಮಾಡಿದ್ರೆ ತಪ್ಪೇನೈತಿ ಅಂತ ಅದು ಒಂದು ನನಗೆ ತಿಳಿತಾ ಇಲ್ಲ. ಇನ್ನು ನಡು 60 ದಿವಸ ಯೋಜನೆದಾಗ ಸೂಟಿ ಕೊಡೋಕೆ ಅವಕಾಶ ಕೊಟ್ಟಾರ. ಎದಕ್ಕೆ ಕೊಟ್ಟಾರ? ಈಗ ಬಿತ್ತುವತ್ನ್ಯಾಗ ಕಟಾವು ಮಾಡೋ ಟೈಮ್ದಾಗ ಸಣ್ಣ ರೈತರಿಗೆ ನಿಮ್ಗೆ ಲೇಬರ್ ಸತೆಗೆ ಸಿಗಂಗಿಲ್ಲ ನಿಮ್ಮ ಹೊಲದಾಗ ಕೆಲಸ ಮಾಡೋಕ್ಕೆ. ಆಮ್ಯಾಗ ಅವಾಗ ಅದ್ರದ್ದು ಅವಶ್ಯಕತೆ ಇಲ್ಲ. ಕೆಲಸ ಆಲ್ರೆಡಿ ನಿಮ್ಮ ಹಳ್ಳಿಯಾಗ ಇರೋ ಹೊತ್ನ್ಯಾಗ ನೀವು ಮತ್ತೆ ಕೊಡೋದು ಏನು ಕೆಲಸ ಐತಿ? ಇದು ಈ ಯೋಜನೆ ಮಾಡಿದ್ದು ಯಾವಕ್ಕೆ? ಕೆಲಸ ಇರಲಾರ್ದಾಗ ನೀವು ಖಾಲಿ ಕುಂದಿರಬಾರ್ದು, ಉಪಜೀವನ ನಡಿಲೇಬೇಕು ಅನ್ನೋ ಒಂದು ಉದ್ದೇಶಕ್ಕೆ ಯೋಜನೆ ಮಾಡಿದ್ದು, ಹೌದಾ? ಆ ಉಪಜೀವನ ನಡಿಬೇಕು ಅನ್ನೋದ್ರ ಜೊತೆಗೆ ಆ ಹಳ್ಳಿ ಒಳಗಿನ ಮೂಲಭೂತ ಸೌಕರ್ಯ ಇಂಪ್ರೂವ್ ಆಗಬೇಕು. ಅಲ್ಲಿ ಏನಾರ ಮಾಡಿದ್ದ ಕೆಲಸದಿಂದ ಆ ಹಳ್ಳಿಗೆ ಪ್ರಯೋಜನವೂ ಆಗ್ಬೇಕಲ್ಲ. ಆ ಪ್ರಯೋಜನ ಆಗೋದ ದೃಷ್ಟಿ ಇಟ್ಕೊಂಡು ನೀವು ಪ್ಲ್ಯಾನಿಂಗ್ ಮಾಡಿ ಕೆಲಸಗಳನ್ನ ರೆಡಿ ಮಾಡಿರಿ ಅಂತ ಹೇಳಿ ಈಗ ಹೊಸ ಕಾಯ್ದೆದಾಗ ಹೇಳ್ಯಾರ. ಏನು ತಪ್ಪೈತಿ? ಸುಮ್ಮನೆ ನೀವು ಎಲ್ಲರೂ ಒಂದು ತೆಗ್ ಹಟ್ಟಿದಂಗೆ ಮಾಡಿ ತೋರಿಸಿ ಇದಕ್ಕೆ ಇಷ್ಟು ಲೇಬರ್ ಹಚ್ಚಿವ್ರಿ, ಇಷ್ಟು ರೊಕ್ಕ ಹಂಚಿವ್ರಿ ಅಂತೇಳಿ ಎಲ್ಲರೂ ಹಂಚ್ಕೊಂಡು ಹೊಡ್ಕೊಂಡು ಕುಂದ್ರೆ ಏನಾರು ಆತೇನ? ಅಲ್ಲಿ ಒಂದು ಏನಾರು ಅಸೆಟ್ ತಯಾರಾತೇನ ಹಳ್ಳಿಗೆ? ಆ ಹಳ್ಳಿಗೆ ಒಂದು ಏನಾರು ಉಪಯೋಗ ಆಗುವಂಥದ್ದು ಮಾಡಿರಿ. ರೋಡ್ ಮಾಡಿರಿ, ಗಟಾರ್ ಮಾಡಿರಿ, ಕುಡಿಯೋ ನೀರಿನ ಮಾಡಿರಿ. ಹಿಂಗೆ ಇಲ್ಲ ಒಂದು ನೀರಾವರಿಗೆ ಏನೋ ಸಂಬಂಧಪಟ್ಟಂತ ಹಿಂಗೆ ಒಂದು ಚೌಕಟ್ಟಿನ್ಯಾಗ ಯೋಜನೆಗಳನ್ನು ತಯಾರು ಮಾಡಿ ಅದನ್ನು ಗ್ರಾಮ ಪಂಚಾಯತಿಯಿಂದ ಕೇಂದ್ರ ಸರ್ಕಾರದ ಯೋಜನೆ ತನಕ ಅದು ಲಿಂಕ್ ಐತಿ ಮಾಡಿರಿ ಅಂತ ಹೇಳಿದ್ದು. ಏನು ನನಗೆ ಅದ್ರಾಗ ಏನು ತಪ್ಪೈತೆ ಅಂತ ನನಗಂತೂ ಏನು ಅನ್ಸಂಗಿಲ್ಲ. ಮೊದಲ 15 ದಿವಸ ಗಂಟ್ಲೆ ತಿಂಗಳ ಗಂಟ್ಲೆ ಒಮ್ಮೆ ಪೇಮೆಂಟ್ ಆಗ್ತಿರಲಿಲ್ಲ, ಈಗ ವಾರದಾಗ ಒಮ್ಮೆ ಪೇಮೆಂಟ್ ಆಕತಿ. ಏನು ತಪ್ಪೈತಿ? ಚಲೋ ಅಲ್ಲೇನು ದೊಡ್ಡ ಪೇಮೆಂಟ್ ಆದರೆ? ಮೊದಲು ಯಾರ ಹೆಸ್ರ ಮ್ಯಾಗ ಯಾರೋ ರೊಕ್ಕ ತಕ್ಕೊಂಡು ಚೈನಿ ಹೊಡಿತಿದ್ರು, ಈಗ ಡೈರೆಕ್ಟ್ ಅವ್ರ ಅಕೌಂಟಿಗೆ ಹೋಗಿ ಬೀಳ್ತತ್ತಲ್ಲ ರೊಕ್ಕ ಕೂಲಿಕಾರರದು. ಇದು ಬಹುತೇಕ ತ್ರಾಸಾಗಿರ್ಬೇಕು. ಯಾಕಪ್ಪ? ದುಡ್ದವಂಗೆ ರೊಕ್ಕ ಅಕೌಂಟಿಗೆ ಹೋಗಿ ಬಿದ್ದರೆ ನಿಮ್ಗೇನು ತ್ರಾಸು? ಯಾರು ದುಡಿದಿರ್ತಾರ ಅವನಿಗೆ ಬರ್ತೈತೆ, ಯಾರು ದುಡಿದಿರಂಗಿಲ್ಲ ಅವ್ರಿಗೆ ಬರೋಂಗಿಲ್ಲ. ಇದರೊಳಗೆ ಏನು ಸಮಸ್ಯೆ ಏನೈತಿ? ಇವು ಆಮೇಲೆ ಇಂಥವು ಒಂದಿಷ್ಟು ವಿಷಯಗಳು ಇದನ್ನು ಚರ್ಚೆ ಮಾಡಕ್ಕಂತ ಹೇಳಿ ಇವತ್ತೇನೋ ಅಧಿವೇಶನ ಕರೆದಾರ. ನೋಡೋಣ ಅಲ್ಲಿ ಎಲ್ಲರೂ ಏನೇನು ಚರ್ಚೆ ಮಾಡ್ತಾರೆ, ಏನೇನು ಆಗ್ತತಿ. ಇದು ಇಷ್ಟು ನನಗೆ ತಿಳಿದಂಗೆ ಈ ಮನ್ರೇಗಾ ಮತ್ತು ಜಿ ರಾಮ್ಜಿ ಅನ್ನೋದನ್ನು ಏನೈತಿ ಹೆಚ್ಚು ಕಡಿಮೆ ಇದು ಒಂದು ಶಿಸ್ತುಬದ್ಧವಾಗಿ ಟೆಕ್ನಾಲಜಿಯನ್ನು ವಾಪರಿಸಿಕೊಂಡು ಒಂದು ಸರಿಯಾದ ಮಾರ್ಗದಲ್ಲಿ ಭ್ರಷ್ಟಾಚಾರವನ್ನು ಸಂಪೂರ್ಣ ನಿರ್ಮೂಲನೆ ಮಾಡಿ ಯಾರಿಗೆ ಇದು ಮುಟ್ಟಬೇಕೋ ಅವರಿಗೆ ಸರಿಯಾಗಿ ಮುಟ್ಟುವಂಗೆ ಇದನ್ನು ಎಲ್ಲ ಪುನರ್ ಪರಿಶೀಲನೆ ಮಾಡಿ ಈ ಜಿ ರಾಮ್ಜಿ ಅನ್ನುವ ಯೋಜನೆಯನ್ನು ಕೇಂದ್ರ ಸರ್ಕಾರದವರು ಮಾಡಿ ಮೋದಿಜಿ ಅವ್ರು ಏನು ಹೇಳ್ತಾರಲ್ಲ, ನಾ ಖಾವುಂಗ ನಾ ಖಾನೆ ದೂಂಗ, ಆ ಪ್ರಿನ್ಸಿಪಲ್ ಮ್ಯಾಗನ ಇದನ್ನೆಲ್ಲ ಸಿಸ್ಟಮೆಟಿಕ್ಕಾಗಿ ಸ್ವಚ್ಛ ಮಾಡಾಕನ ಇದನ್ನು ಹೊಸದು ಜಿ ರಾಮ್ಜಿ ಯೋಜನೆ ತಂದಾರ ಅಂತ ನನಗೆ ಅನ್ಸಾಕತ್ತೈತಿ. ಮತ್ತು ತಿನ್ಬಾಕ್ರಿಗೆ ಇದು ಸರಿ ಅನ್ಸಲಾರ್ದಕ್ಕೆ ವಿರೋಧ ಮಾಡ್ತಿರ್ಬೋದು. ನೀವು ಇದ್ರ ಬಗ್ಗೆ ಏನಂತೀರಿ? ನಿಮ್ಮ ಅಭಿಪ್ರಾಯಗಳು ಏನು? ಎಲ್ಲರಿಗೂ ಇದು ಒಂದಿಷ್ಟು ತಿಳಿಲಿ ಅನ್ನೋ ಒಂದು ಉದ್ದೇಶದಿಂದ ಈ ವಿಡಿಯೋವನ್ನು ಮಾಡೀನಿ. ಒಂದು ದೇಶದ ಪ್ರಜ್ಞಾವಂತ ಜವಾಬ್ದಾರಿಯುತ ನಾಗರಿಕನಾಗಿ ನನಗೆ
ತಿಳಿದಿದ್ದು ನನ್ನ ವಿವೇಚನೆಗೆ ಬಂದದ್ದನ್ನು ನಾನು ತಮ್ಮ ಮುಂದೆ ಇಟ್ಟಿದ್ದೀನಿ. ಮುಂದೆ ತಾವು ಅದರ ಬಗ್ಗೆ ಚಿಂತನೆ ಮಾಡಬೇಕು, ತಾವು ಕಮೆಂಟ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ಈ ವಿಶೇಷ ಎಪಿಸೋಡ್ ಇಲ್ಲಿಗೆ ಮುಗಿಸ್ತೀನಿ. ನಮಸ್ಕಾರ.